सगळं छोड़ो। कर्नाटक में क्या नाले क्षेत्र में चुनाव तुम्हाला जो नाले पार्टी चुनाव प्रतिनिधित्व हम अवभगत करायचा तंबी गोरपेटे प्रधान ये दूसरा पंथी पहचान को मारलो करता। प्लीज एंड रिक्वेस्ट हमारे भाइयों फटाफट जरा विलेज तुम कत्का टूटा भी बोले तो तो बेचाओ या बेचो वैसे नेता वैसे बेचाओ वैसे बेचाओ भाई मानस तुम भी बेचाओ भाई कत्का टूटा हो गया मगर सब मार भाई बहन काय सगळे सुनो लाडकाय उभे तो जागेचं बेजान करून मारलो करायचं ये जागा पर काय उभे रहतो दयविಟ್ಟು तुम्हाला मारलो करायचं जागा यो चुनाव ते मलेचा उस माजी काय आज घडी काय माजी करायला वो भी गोरपेटे प्राण करून काय हम मारलो करायचं। ಮತ್ತು ರಾಜಕೀಯ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಾಮಾಜಿಕ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ। ಜೈ ಸವಾಲಾಲ್ ಜೈ। ನೋಡಿ, ಕರ್ನಾಟಕ ರಾಜ್ಯದ ಸರ್ಕಾರ ಏನಿದೆ ಇದು ಮೊದಲಿಂದಲೂ ಕೂಡ ಬಂಜಾರ ಸಮುದಾಯವನ್ನ ಕಡೆಗಣಿಸ್ಕೊಂತಾನೆ ಬರ್ತಾ ಇದೆ। ಯಾವ ರೀತಿ ಇವತ್ತು ಕರ್ನಾಟಕ ಸರ್ಕಾರವನ್ನ ನಾವು ಭಿಕ್ಷೆ ಕೊಟ್ಟಿದ್ದೀವಿ। ಭಿಕ್ಷೆ ಯಾಕೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 40 ಲಕ್ಷ ವೋಟರ್ಸ್ ಅಲ್ಲಿ 35 ಲಕ್ಷ ವೋಟರ್ಸು ಬರೇ ಬಂಜಾರ ಸಮುದಾಯದಿಂದಾನೇ ಕಾಂಗ್ರೆಸ್ ವೋಟ್ ಹಾಕಿರೋದು। ಇವತ್ತು ನಮ್ಮ ಸಮುದಾಯಕ್ಕೆ ಒಬ್ಬ ಮಂತ್ರಿನ ಮಾಡೋಕ್ಕಾಗಲಿಲ್ಲ ಈ ಸರ್ಕಾರ, ಹಾಗಾಗಿ ಅದು ಒಂದು ಏಟು। ಎರಡನೇದು ಬಿಜೆಪಿ ಮಂತ್ರಿಗಳು ಶಾಸಕರುಗಳು ಬಂಜಾರ ಸಮುದಾಯದಿಂದಾನೇ ನಾವು ಸೋತ್ ಬಿಟ್ಟಿದ್ದೀವಿ ಅಂತ ಕೂಡ ಪಬ್ಲಿಕ್ ಪ್ರೆಸ್ ಮಾಡಿ ಹೇಳ್ಬಿಟ್ರು, ಪ್ರೆಸ್ ಮೀಟ್ ಮಾಡಿದ್ರು। ಇವತ್ತು ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮುದಾಯವನ್ನ ಕಡೆಗಣಿಸಿ ಒಂದು ಮಂತ್ರಿ ಕೊಡ್ಲಿಲ್ಲ। ಇನ್ನೊಂದು, ಈ ಸರ್ಕಾರ ಒಳ ಮೀಸಲಾತಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ। ಈ ಕಡೆ ಒಳ ಮಾತಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನ್ ಮಾಡಿಲ್ಲ, ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಅಂತೇಳಿ ಮಾಡಿ ಇದನ್ನ ಅವರೇ ಮಾಡಿ ಹೋಗಿದ್ದಾರೆ ಅಂತೇಳಿ ಮುಚ್ಚುತ್ತಾ ಇದ್ದಾರೆ, ಟವಲ್ ಹಾಕಿ ಮುಚ್ಚುತ್ತಾ ಇದ್ದಾರೆ। ಆದ್ರೆ ಸಿದ್ದರಾಮಯ್ಯನವರು ದಯವಿಟ್ಟು ತಿಳ್ಕೋಬೇಕು, ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ದಪ್ಪಂತ ಬೀಳತ್ತೆ। ಬಂಜಾರ ಸಮುದಾಯದ 35 ಲಕ್ಷ ವೋಟರ್ ಏನು ಈ ರೀತಿ ತಗೊಂಡಿದ್ರಿ ನೀವು, ಮುಂದಿನ ಬಾರಿ ಬಂಜಾರ ಸಮುದಾಯದ ಒಂದು ವೋಟ್ ಕೂಡ ನಿಮಗೆ ಬೀಳೋದಿಲ್ಲ। ನಾನು ಬರೆದು ಕೊಡ್ತೀನಿ, ಸಿದ್ದರಾಮಯ್ಯನವರು ಬಡವರ ಪರ ಹಿಂದ ಪರ ಅಂತ ಹೇಳ್ತೀರಿ, ಮೊನ್ನೆ ನಡೆದಂತ ಬಜೆಟ್ ಅಲ್ಲಿ ನಮಗೆ 50 ಕೋಟಿ ಕೂಡ ದುಡ್ಡು ಕೊಟ್ಟಿಲ್ಲ, ಅದರಲ್ಲಿ 12 ರಿಂದ 16 ಕೋಟಿ ರೂಪಾಯಿ ದುಡ್ಡು ರಿಲೀಸ್ ಮಾಡ್ತೀರಿ। ಯಾರಿಗಾಗತ್ತೆ ಇದು? ಯಾರಿಗೆ ಸ್ಯಾಲ್ರಿ ಕೊಡಕ್ಕಾಗತ್ತೆ? ನಮ್ಮನೆ ನಾಯಿ ಕೂಡ ಆಗೋದಿಲ್ಲ ರೀ ಸಿದ್ದರಾಮಯ್ಯನವರೇ। ನಮ್ಮೂರಾಗ ಒಂದು CC ರಸ್ತೆ ಮಾಡಿಸ್ರಿ, ಮೊದಲು ಬರ್ರಿ ನಮ್ಮ ಹಳ್ಳಿಗಳು ತಾಂಡಗಳು ನೋಡ್ರಿ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಆಗಿದಾವೆ। ನೀವುಗಳು 1 ಕಿಲೋಮೀಟರ್ಗೆ 28 ರಿಂದ 38 ರೂಪಾಯಿ ಚಾರ್ಜ್ ಮಾಡ್ಕೊಳ್ತೀರಿ, ನಮ್ಮ ತೆರಿಗೆ ಹಣದಲ್ಲಿ ನೀವು ಅಡ್ಡಾಡ್ತಾ ಇದ್ದೀರಿ। ಆದರೆ ನಮ್ಮ ತಾಂಡ ಅಭಿವೃದ್ಧಿ ನಿಗಮಕ್ಕೆ ನೀವು 50 ಕೋಟಿ ಕೊಟ್ಟು ಬೆಣ್ಣೆ ಹಚ್ಚಿ ಸರಿಸ್ತಾ ಇದ್ದೀರಿ। ಮಾನ್ಯ ರುದ್ರಪ್ಪ ಲಮಾಣಿ ಅವರು ಹೇಳಿದ್ರು 450 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ರು। ಎಲ್ಲಿ ಸ್ವಾಮಿ ಲೆಕ್ಕ ತೋರಿಸಿ? ಇಲ್ಲ ನಾನಾದ್ರೂ ಲೆಕ್ಕ ಕೊಡ್ತೀನಿ, ಮೀಡಿಯಾದವರದಲ್ಲೇ ನಾನು ತೋರಿಸ್ತೀನಿ। 50 ರಿಂದ 60 ಕೋಟಿ ರಿಲೀಸ್ ಮಾಡಿದೀವಿ, 16 ಕೋಟಿ ಅಕೌಂಟಿಗೆ ಹಾಕ್ತಾ ಇದೀವಿ ಅಂತ ಹೇಳಿ ಮೊನ್ನೆ ಬಜೆಟ್ ಅಲ್ಲಿ ತೋರಿಸ್ಬಿಟ್ರು। ಯಾವ ಎಜುಕೇಶನ್ ಆಗುತ್ತೆ ಇಷ್ಟು ದುಡ್ಡಲ್ಲಿ?
ಈಗ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಓದಿದ್ರು. ಮತ್ತೆ ನಾನು ಯಾಕೆ ಇದನ್ನ ಮತ್ತೆ ಹೇಳ್ತಾ ಇದ್ದೇನೆಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಮೊದಲನೇ ಬಾರಿಗೆ ಇತಿಹಾಸದಲ್ಲೇ ಇಷ್ಟು 10 ಯೋಜನೆಗಳನ್ನ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅದು ಹಾಗಾದ್ರೆ ನಮ್ಮ ಬಂಜಾರ ಸಮುದಾಯ ಕಾಣ್ತಾ ಇಲ್ವಾ? ಒಂದೇ ಒಂದು ಸೇವಾಲಾಲ್ ಸ್ಕೂಲ್ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕೋಟಿ ಘೋಷಣೆ ಅಂತ ಮಾಡಿದ್ರು ಕೂಡ ಅದು ಕೂಡ ಹೇಳಿಲ್ಲ. ಸುಮ್ಮನೆ ಸುರಗೊಂಡನಕೊಪ್ಪದಲ್ಲಿ ಸೇವಾಲಾಲ್ ಹಾಸ್ಟೆಲ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವ್ರ ಹತ್ರ ದುಡ್ಡಿಲ್ಲ. 2,000 ರೂಪಾಯಿ ಏನು ಹಾಕ್ತಾ ಇದ್ದಾರೆ ಇವು ಯಾರಿಗೂ ಬರ್ತಾ ಇಲ್ಲ ಸ್ವಾಮಿ. ಸುಮ್ಮನೆ ನಮ್ಮ 3-4 ತಿಂಗಳಿಂದ ನಮಗೆ ಸುಳ್ಳು ಹೇಳ್ಕಂತ ಈ ಹೆಣ್ಮಕ್ಳು ಕೂಡ ನಮಗೆ ಬಂದ್ವನಮ್ಮ ಅಂತ ಕೇಳಿದ್ರೆ 1 ರೂಪಾಯಿ ಬಂದಿಲ್ಲಣ ಅಂತ ಹೇಳ್ತಾ ಇದ್ದಾರೆ. ಅರೆ ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ ಇವರು? ಈ ಕಡೆ ಅಭಿವೃದ್ಧಿ ಇಲ್ಲ ನೀವು ಹೇಳ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಲ್ಲ. ನೀವು ಯಾವ್ದೋ ಶಕ್ತಿ ಯೋಜನೆ ಅಂತ ಮಾಡ್ತಾ ಇದ್ರಿ, ಅಲ್ಲಿ ಜಗಳಗಳಾಗ್ತಾ ಇದಾವೆ. ಮತ್ತೆ ಕರೆಂಟ್ ಫ್ರೀ ಅಂದ್ರಿ, ಅಲ್ಲಿ ಮನೆಗೆ ಬಿಲ್ ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರೇ ನೀವು ಯಾವ ರೀತಿ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀರಿ? ದಯವಿಟ್ಟು ರಾಜ್ಯ ಸರ್ಕಾರ, ನೀವು ಬಂಜಾರ ಸಮುದಾಯವನ್ನ ಕಡೆಗಣಿಸಿದಿರಿ. ನಾವು ಯಾವತ್ತೂ ಕ್ಷಮಿಸಲ್ಲ. ಕಾಂಗ್ರೆಸ್ ಸರ್ಕಾರದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಸಮುದಾಯವನ್ನ ಕಡೆಗಣಿಸಿ ಒಂದು ಮಂತ್ರಿ ಭಾಗ್ಯ ಕೂಡ ಕೊಡ್ಲಿಲ್ಲ. ನೀವು ಭಾಗ್ಯಗಳ ಸರ್ದಾರ ಅಂತ ಹೇಳ್ಕೊಳ್ತೀರಿ, ಆದ್ರೆ ಪಕ್ಕದ ಮನೆಯಲ್ಲೂ ಭಾಗ್ಯ ಇಲ್ಲ, ಎಲ್ಲೆಲ್ಲೂ ಭಾಗ್ಯ ಇಲ್ಲ. ಇಲ್ಲಿ ನಮ್ಮ ನಿಗಮಕ್ಕೆ 50 ಕೋಟಿ ಕೊಟ್ಬಿಟ್ಟು ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದಾರೆ 200 ಕೋಟಿ ಅಂತ. 200 ಕೋಟಿ ಅಲ್ಲ ರೀ, 200 ಲಕ್ಷ ತೋರಿಸ್ರಿ ಸಾಕು. ಯಾಕೆ 200 ಕೋಟಿ 450 ಕೋಟಿ ದುಡ್ಡು ಅಂತ ಹೇಳ್ತೀರಿ? ಯುವಕರಿಗೆ ಉದ್ಯೋಗ ಇಲ್ಲ. ಮೊದಲಾದ್ರೂ ICICI ಬ್ಯಾಂಕ್ನವ್ರು ಯಾವುದೋ ಒಂದು ಮಾನ್ಯತೆ ತಗೊಂಡು ಕೌಶಲ್ಯ ಅಭಿವೃದ್ಧಿ ಮಾಡ್ತಾ ಇದ್ರು. ಈಗ ಏನ್ ಮಾಡ್ತಾ ಇದ್ದೀರಿ? ಇರೋ ದುಡ್ಡೆಲ್ಲ ನೀವು 28 ರೂಪಾಯಿ 38 ರೂಪಾಯಿ ಪೆಟ್ರೋಲ್ ಹಾಕೊಂಡು ಅಡ್ಡಾಡ್ತಾ ಇದ್ರಿ. ನಮ್ಮ ತೆರಿಗೆ ಹಣದಲ್ಲಿ ಅಡ್ಡಾಡ್ತಾ ಇದ್ದೀರಿ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಈ ಬಜೆಟ್ ಇಂದ ನಮ್ಮ ಸಮುದಾಯಕ್ಕೆ ಯಾವುದೇ ಲಾಭ ಇಲ್ಲ. ಬಂಜಾರ ಸಮುದಾಯ ತುಂಬಾ ಹಿಂದುಳಿದಿದೆ. ಇದನ್ನ ನಾವು ಒತ್ತಿ ನಿಮಗೆ ಹೇಳ್ಬೇಕಂತದ್ದು ಏನಿಲ್ಲ. ಬನ್ನಿ, ನಾವು ಈಗಲೂ ಕಟ್ಟಿಗೆ ಓಡ್ತಾ ಇದೀವಿ, ಕಬ್ಬು ಕಡಿತಾ ಇದೀವಿ, ಕಾಫಿ ಎಸ್ಟೇಟ್ಗಳಿಗೆ ಹೋಗ್ತಾ ಇದೀವಿ. ನಮ್ಮ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳು ಅತ್ಯಾಚಾರಗಳು ನಡೀತಾ ಇದಾವೆ. ಸರ್ಕಾರ ಕಣ್ಣಿಲ್ಲ ರೀ, ಈಗಲೂ ಕಣ್ಣಿಲ್ಲ. ಸಿದ್ದರಾಮಯ್ಯ ಮಕ್ಕಂಬಿಟ್ಟಿದ್ದಾರೆ, ನಿದ್ದೆ ರಾಮಯ್ಯ ಆಗ್ಬಿಟ್ಟಿದ್ದಾರೆ ಅವರು. ದಯವಿಟ್ಟು ಮುಂದಿನ ಬಾರಿ ಬಂಜಾರ ಸಮುದಾಯದಿಂದ ಈ ಸರ್ಕಾರಕ್ಕೆ ಒಳಪೆಟ್ಟನ್ನ ನಾವು ಖಂಡಿತವಾಗಿ ನೀಡ್ತೀವಿ. ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರು, ವಿಜಯನಗರ. ಯಾಕೆಂದ್ರೆ ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಮುದಾಯನ ಎಷ್ಟು ಕಡೆಗಾಣಿಸ್ತಾ ಇದೆ ಅಂದ್ರೆ, ಎಷ್ಟೋ ಹಳ್ಳಿಗಳು, ಎಷ್ಟೋ ಮನೆಗಳು ಸರ್ಕಾರಕ್ಕೆ ಸೇರಿಲ್ಲ. ಯಾರಿಗೆ ಕೇಳಬೇಕು ನಾವು? ನಮ್ಮ ಸಮುದಾಯದ್ದು ವೋಟ್ ಬೇಕು ಇವರಿಗೆ. ನಮ್ಮ ಸಮುದಾಯದ ಕಷ್ಟ ಸುಖ ವಿಚಾರಿಸಕ್ಕೆ ಇವ್ರು ಯಾರು ರೆಡಿ ಇಲ್ಲ. ರುದ್ರಪ್ಪ ರಮ್ಮಾಣಿ ಅವರು ಸಮುದಾಯದ ಪರವಾಗಿ ನಾವು ರಥಯಾತ್ರೆ ಮಾಡ್ಕೊಂಡ್ ಬಂದಿದೀವಿ, ಸಮುದಾಯದ ಪರವಾಗಿ ಸಮುದಾಯಕ್ಕೆ ಬೆಂಬಲವಾಗಿ ಮಾತಾಡಿ ಅಂತಂದ್ರೆ ಉಚಿತಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ಉಚಿತಗಳು ಯಾರು ಕೇಳಿದ್ರು ಸ್ವಾಮಿ ನಿಮಗೆ? ನಾವೇನಾದ್ರೂ ಕೇಳಿದ್ವಾ? ಬಸ್ ಚಾರ್ಜ್ ಇಲ್ಲ, ಬಸ್ ಫ್ರೀ ಕೊಡ್ರಿ ಅಂತ ನಾವೇನಾದ್ರೂ ಕೇಳಿದ್ವಾ? ಅಕ್ಕಿ ಕೊಡ್ತಾ ಇರೋದು ಸೆಂಟ್ರಲ್ ಗವರ್ಮೆಂಟ್ ಇಂದ, ಕ್ಲಿಯರ್ ಇದೆ ಅದು. ಇವರು ರಾಜ್ಯ ಸರ್ಕಾರದಿಂದ ನಾವೇನು ಅಕ್ಕಿ ಕೇಳಿರ್ಲಿಲ್ಲ. ಏನ್ ನಾವು ದುಡ್ಕೊಂಡ್ ತಿಂತಾ ಇದೀವಿ, ಈಗಲೂ ಕೂಲಿ ಮಾಡ್ತಾ ಇದೀವಿ, ಈಗಲೂ ಕಬ್ಬು ಕಡಿತಾ ಇದೀವಿ, ಈಗಲೂ ಸಂಘ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ದುಡ್ಕೊಂಡ್ ತಿಂತಾ ಇದೀವಿ. ನಾವೇನ್ ಪುಕ್ಕಟ್ಟೆ ಇವರಿಗೆ ಉಚಿತಗಳನ್ನ ನಾವು ಕೇಳಿರ್ಲಿಲ್ಲ. ಇವರು ನಮಗೆ ಅಂತ SC ST ಗೆ ಇಟ್ಟಂತ ಫಂಡ್ ನ ತಕ್ಕೊಂಡು ಇವರು ಉಚಿತಗಳನ್ನ ಯೂಸ್ ಮಾಡಂಗಿದ್ರ ಅಂತ ಉಚಿತಗಳು ನಮಗೆ ಬೇಕಾಗಿಲ್ಲ. ಆಯ್ತಾ? ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಬಂಜಾರ ಸಮುದಾಯದಿಂದ ನಮ್ಮ ಫಂಡ್ ಅನ್ನ ಮುಟ್ಟಂಗಿಲ್ಲ. ನಮ್ಮ ಸಮುದಾಯಕ್ಕೆ ಏನೇನ್ ಸೇರ್ಬೇಕು ಸೌಲಭ್ಯಗಳು ಕ್ಲಿಯರ್ ಆಗಿ ಸೇರ್ಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ನಾನು ಮೊದಲೇ ಇದೊಂದು ಸ್ಪಷ್ಟತೆ ಕೊಡಲಿಲ್ಲ. ಈ ರಥಯಾತ್ರೆ ಬಗ್ಗೆ ತಾವು ಕೇಳಿದ್ರಿ. ಯಾಕೆ ಬೀದರಿಂದ ಬೆಂಗಳೂರಿಗೆ ರಥಯಾತ್ರೆ ಮಾಡ್ತಾ ಇದೀವಿ ಗೊತ್ತಾ? ಮೊನ್ನೆ ಸುಪ್ರೀಂ ಕೋರ್ಟ್ ಆಗಸ್ಟ್ 8ನೇ ತಾರೀಕು ಒಂದು ತೀರ್ಮಾನವನ್ನು ಕೊಡುತ್ತೆ. ಎಂಪ್ಯಾರಿಕಲ್ ಡಾಟಾವನ್ನು ಇಟ್ಟುಕೊಂಡು ಜನಗಣತಿಯನ್ನ ಮಾಡಿ ಅದರ ಮೇಲೆ ನೀವು ಮೀಸಲಾತಿಯನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೊಡ್ತು. ನೋಡಿ, ಎಂಪ್ಯಾರಿಕಲ್ ಡಾಟಾ, ದತ್ತಾಂಶ ಅಂದ್ರೆ ಏನು? ನೀವು ಪ್ರತಿಯೊಂದು ಊರಿಗೆ ಪ್ರತಿಯೊಂದು ತಾಂಡಕ್ಕೆ ಬಂದ್ಬಿಟ್ಟು ಸರ್ವೆ ಮಾಡಬೇಕು. ಸೇಡಂ ತಾಲೂಕಲ್ಲಿ 52 ತಾಂಡ ಇದೆ. ಅದರಲ್ಲಿ 42 ತಾಂಡದ ಮಾತ್ರ ನೀವು ಸರ್ವೆ ಮಾಡಿದಿರಿ. ಬಳ್ಳಾರಿ ಜಿಲ್ಲೆಯಲ್ಲಿ ತಾಂಡನೇ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡಿದಿರಿ. ಹಾಗಾದ್ರೆ ರಾಜ್ಯ ಸರ್ಕಾರ ಯಾರಿಗೆ ಮೋಸ ಮಾಡ್ತಾ ಇರೋದು? ಬೀದರಿಂದ ಬೆಂಗಳೂರಿಗೆ ಬರುವಂತ ನೆಸೆಸಿಟಿ ಏನಿದೆ ಅಂದ್ರೆ, ನಮ್ಮ ಜನಕ್ಕೆ ಶೈಕ್ಷಣಿಕ ಕೊರತೆ ಇದೆ, ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ. ಹಾಗಾಗಿ ನಮ್ಮ ಸೇವಾ ರಥಯಾತ್ರೆ ಪ್ರತಿಯೊಂದು ಜಿಲ್ಲೆನ ನಾವು ಮುಟ್ಕೊಂತ ನಮ್ಮ ಜನನ ನಾವು ತಿಳಿಸ್ಕೊಳ್ತಾ ನಾವು ಈ ರೀತಿ ನಾವು ಹಿಂದುಳಿದಿದ್ದೀವಿ, ನಾವು ಪ್ರತಿಯೊಂದರಲ್ಲಿ ಹಿಂದೆ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆಲ್ಲ ಮನವರಿಕೆಯನ್ನ ಮಾಡಿ ಇವತ್ತು ಫ್ರೀಡಂ ಪಾರ್ಕ್ ಅಂತ ತಲುಪಿದ್ದೀವಿ. ರಾಜ್ಯ ಸರ್ಕಾರ ಇದನ್ನ ಗಮನಿಸಬೇಕು.
ನೀವು ದಯವಿಟ್ಟು ಇದನ್ನ ನೀವು ಕೇರ್ಲೆಸ್ ಅಂತ ತಗೊಂಡ್ರೆ ನಿಜವಾಗ್ಲೂ ನೀವು ಬರ್ತೀರಾ ಇಲ್ಲ ನಾವೇ ವಿಧಾನಸೌಧಕ್ಕೆ ಬರಬೇಕಾ? ಇದು ಮುಖ್ಯಮಂತ್ರಿಗಳು ಸ್ಪಷ್ಟತೆ ಕೊಡ್ಲಿ. ಇವತ್ತು ಫ್ರೀಡಂ ಪಾರ್ಕಲ್ಲಿ ಕೂತಿದ್ದೀವಿ, ಇಲ್ಲ ನೀವು ಬರ್ತೀರಾ ನಾವು ಬರಬೇಕಾ? ಇಷ್ಟೇ ನಾನು ಕೇಳೋದು. ನಾವು ಬರೋದಂದ್ರೆ ಒಬ್ರಿಬ್ರು ಬರಲ್ಲ, ಲಕ್ಷಗಟ್ಟಲೆ ಜನ ಬರ್ತೀವಿ. 40 ಲಕ್ಷ ಜನ ಇದೀವಿ ಸ್ವಾಮಿ. ಭಾರತದಲ್ಲಿ 14 ಕೋಟಿ ಜನ ಇದ್ದೀವಿ. ನಾವು ಡೆಲ್ಲಿಲಿ ಕೂಡ ನಾವು ಒಂದು ಜಯಂತಿ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ 14 ಕೋಟಿ ಜನ ಸೇರ್ತೀವಿ. ನಾವೇನಾದ್ರೂ ಒಂದೇ ಜಾಗದಲ್ಲಿ ಸೇರಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಬಂಜಾರ ಸಮುದಾಯವರದಂತೆ ಕನ್ಫರ್ಮ್ ಆಗತ್ತೆ. ಇದನ್ನು ಕೂಡ ತಾವು ತಿಳ್ಕೋಬೇಕು. ಇವ್ರದ್ದು ಜನಸಂಖ್ಯೆ ಕಡಿಮೆ ಇದೆ, ಇವ್ರಿಗೆ ಮೀಸಲಾತಿ ಕಡಿಮೆ ಕೊಡೋಣ. ನಮ್ಮ ಜನ ಮುಂದೆ ಬಂದಿಲ್ಲ ಸ್ವಾಮಿ. ಇನ್ನು ಕಬ್ಬು ಕಡಿತಾ ಇದೀವಿ, ಊರಿನೂ ಅಲ್ಲೇದಾಡ್ತಾ ಇದೀವಿ. ಮಕ್ಕಳಿಗೆ ಎಜುಕೇಶನ್ ಇಲ್ಲ, ಊರಲ್ಲೇ ಬಿಟ್ಟು ಮಕ್ಕಳನ್ನ ಬಿಟ್ಟು ನಾವೆಲ್ಲ ಕಬ್ಬು ಕಡಿಯಕ್ಕೆ ಹೋಗ್ತಾ ಇದೀವಿ, ಗುಳೆ ಹೋಗ್ತಾ ಇದೀವಿ. ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಂಡು ಇದನ್ನ ನಿಮ್ಮ ಗ್ಯಾರಂಟಿ ಭಾಗ್ಯಗಳನ್ನ ಇಲ್ಲೇ ಕೈ ಬಿಡಬೇಕು, ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದೀವಿ.